ಚಾಲಾಕಿ ಕಳ್ಳನ ಕೈಚಳಕ, ಬೀಗಮೇಟಿ ಲಕ್ಷಾಂತರ ರು ನಗನಾಣ್ಯ ದೋಚಿ ಪರಾರಿ. ಫ್ರಿಡ್ಜ್ನಲ್ಲಿದ್ದ ಚಿಲ್ಡ್ ಬಿಯರ್ ಕುಡಿದು ಸೈಲೆಂಟ್ ಆಗಿ ಎಸ್ಕೇಪ್. ಹುಣಸೂರು ಜುಲೈ 12. ಮನೆಯ ಬೀಗ ಮೀಟಿ ಒಳಹೊಕ್ಕ ಕಳ್ಳನೊಬ್ಬ 149 ಗ್ರಾಂ ಚಿನ್ನಾಭರಣ ಹಾಗೂ ಬೀರುವಿನಲ್ಲಿಟ್ಟಿದ್ದ 5,35,000 ಕಳ್ಳತನ ಮಾಡಿದ್ದಲ್ಲದೆ ಫ್ರಿಡ್ಜ್ನಲ್ಲಿದ್ದ ಕಿಂಗ್ ಫಿಶರ್ ಬಿಯರ್ ಕುಡಿದು ಜಾಗ ಖಾಲಿ ಮಾಡಿರುವ ಘಟನೆ ನಗರದ ಎನ್ಇಎಸ್ ಕಾಲೋನಿಯಲ್ಲಿ ನಡೆದಿದೆ. ಎನ್ಇಎಸ್ ಕಾಲೋನಿಯ ಸಚಿನ್ ಪ್ರಕಾಶ್ ಎಂಬುವರೇ ಹಣ ಚಿನ್ನಾಭರಣ ಕಳೆದುಕೊಂಡವರು. ಶನಿವಾರ ಸಂಜೆ ಕುಶಾಲ್ ನಗರದಲ್ಲಿ ಸಂಬಂಧಿಕರ ಮದುವೆಗೆ ತೆರಳಿದ್ದರು. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಘಟನೆ ನಡೆದಿದ್ದು, ಸಚಿನ್ ಪ್ರಕಾಶ್ ಪುತ್ರ ಆರ್ಯನ್ ತನ್ನ ಸ್ನೇಹಿತನೊಂದಿಗೆ ಬೆಂಗಳೂರಿನಿಂದ 2:30 ವೇಳೆಯಲ್ಲಿ ಮನೆಗೆ ಬಂದಿದ್ದಾರೆ. ಮನೆ ಎದುರಿನ ಪಾರ್ಕ್ ಸ್ಥಳದಲ್ಲಿ ವ್ಯಕ್ತಿಯೊಬ್ಬರು ಬಿಯರ್ ಕುಡಿಯುತ್ತಿದ್ದುದನ್ನು ಗಮನಿಸಿ ಹತ್ತಿರದ ಮನೆಗೆ ಹೋದ ವೇಳೆ ಬಾಗಿಲು ತೆರೆದಿರುವುದನ್ನು ಕಂಡು ಅನುಮಾನದಿಂದಲೇ ಒಳ ಪ್ರವೇಶಿಸಿದಾಗ ಮನೆಯ ಫ್ರಿಡ್ಜ್ ಓಪನ್ ಆಗಿತ್ತು. ಬೆಡ್ರೂಮ್ನ ಕಬೋರ್ಡ್ ಓಪನ್ ಆಗಿದ್ದನ್ನು ಕಂಡ ತಕ್ಷಣವೇ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿ ಹೊರಗೆ ಬಂದು ನೋಡುವಷ್ಟರಲ್ಲಿ ಪಾರ್ಕ್ನಲ್ಲಿ ಕುಳಿತಿದ್ದ ವ್ಯಕ್ತಿ ಪರಾರಿಯಾಗಿದ್ದ. ಪೊಲೀಸರಿಗೆ ಮಾಹಿತಿ ನೀಡಿದ ಮೇರೆಗೆ ಎಎಸ್ಐ ರವಿ, ಅಪರಾಧ ವಿಭಾಗದ ಎಸ್ಐ ನಾಗಯ್ಯ, ಎಎಸ್ಐ ಅಂತೋನಿ ಕ್ರಾಸ್ ಭೇಟಿ ಇತ್ತು ಪರಿಶೀಲಿಸಿದರು. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿದ್ದರು. ಮನೆಯ ಬೀರುವಿನಲ್ಲಿ 149 ಗ್ರಾಂ ಚಿನ್ನಾಭರಣ ಹಾಗೂ 5,35,000 ರು ನಗದು ಕಳ್ಳತನವಾಗಿರುವ ಬಗ್ಗೆ ಸಚಿನ್ ಪ್ರಕಾಶ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿ ಮನೆ ಒಳಹೊಕ್ಕು ಚಿನ್ನಾಭರಣ, ಹಣ ಕಳ್ಳತನ ಮಾಡಿದ್ದಲ್ಲದೆ ಫ್ರಿಡ್ಜ್ನಲ್ಲಿದ್ದ ಚಿಲ್ಡ್ ಬಿಯರ್ ಕುಡಿದು ಪರಾರಿಯಾಗಿದ್ದಾನೆ. ಆರೋಪಿ ಪಾರ್ಕ್ನಲ್ಲಿ ಓಡಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆರೋಪಿ ಬಂಧನಕ್ಕೆ ತಂಡ ರಚಿಸಲಾಗಿದೆ ಎಂದು ಡಿವೈಎಸ್ಪಿ ರವಿ ತಿಳಿಸಿದ್ದಾರೆ. ವರದಿ ಮಸೀಂ ಶರೀಫ್, ಪ್ರಜಾಪವ ಟಿವಿ.